ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ನಾವು ಇಂಡಿಯಾಗೆ ಬಂದ್ಮೇಲೆ ನನ್ನ ಸೀಮಂತ ಆದ್ಮೇಲೆ ರಾಜು ಮತ್ತೆ ನಾನು ಇಬ್ರು ಹೋಗ್ಬಿಟ್ಟು ಅಭಿರಾಮ್ಗೆ ನಮ್ಮ ತುಮಕೂರಲ್ಲಿರೋ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಅಡ್ಮಿಷನ್ ಏನೋ ಆಯ್ತು, ಮತ್ತೆ ಎಲ್ಲ ಬುಕ್ಸ್ ಎಲ್ಲ ತಗೊಂಡ್ಬಂದು ಅವ್ನಿಗೆಲ್ಲ ಈ ತರ ಇರುತ್ತೆ ಸಿಲೆಬಸ್ ಅಂತೆಲ್ಲ ಹೇಳ್ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಅದೆಲ್ಲ ಆದ್ಮೇಲೆ ರಾಜೀವ್ ಬೇಬಿ ಬಾರ್ನ್ ಆದ್ಮೇಲೆ 1 ತಿಂಗಳಾಯ್ತು. ಅದಾದ್ಮೇಲೆ ನಾಮಕರಣ ಆದ್ಮೇಲೆ ರಾಜು ವಾಪಸ್ ಇಂಡಿಯಾದಿಂದ ಐರ್ಲೆಂಡಿಗೆ ಹೋದ್ರು. ದೋಸ್ ಆರ್ ದ ಟಫೆಸ್ಟ್ ಡೇಸ್ ಬಿಕಾಸ್ ಅಭಿರಾಮ್ಗೆ ಅಪ್ಪನ್ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಿತ್ತು. ಅದ್ರಲ್ಲಿ 50-50 ಅಲ್ಲಿ ಅಪ್ಪನ ಜೊತೆ ಹೋಗ್ಬೇಕು, ಮತ್ತೆ ಅದೇ ಸ್ಕೂಲ್ಗೆ ಐರ್ಲೆಂಡ್ ಅಲ್ಲಿ ಹೋಗಿ ಓದ್ಬೇಕು ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಇಲ್ಲಿ ಅಮ್ಮ ಮತ್ತೆ ಮಗುನ ತಮ್ಮನ್ ಬಿಟ್ಟು ಹೇಗಿರೋದು ಅನ್ನೋ ತರನೂ ಇತ್ತು. ಸೊ ಫೈನಲಿ ಅವನು ನನ್ನ ಜೊತೆ ಉಳ್ಕೊಂಡ. ಇಲ್ಲಿ ಸ್ಕೂಲಿಗೆ ಜಾಯ್ನ್ ಆದ್ಮೇಲೆ ಇವನಿಗೆ ಮೇನ್ ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಅಂತ ಇದ್ದಿದ್ದು ಅಂದ್ರೆ ಕನ್ನಡ ಮತ್ತೆ ಹಿಂದಿ. ಅದಕ್ಕೆ ಅವನಿಗೆ ನಾನು ದಿನ ಜೊತೆಲಿ ಕುತ್ಕೊಂಡು ಕನ್ನಡ ಹೇಳ್ಕೊಡ್ತಾ ಇದ್ದೆ. ಎವ್ರಿ ಡೇ ಅಭಿ ತುಂಬಾ ಗೋಳಾಡ್ತಿದ್ದ, ಯಾಕಂದ್ರೆ ತುಂಬಾ ಹೋಮ್ವರ್ಕ್ ಕೊಡ್ತಾ ಇದ್ರು. ಅದು ನಿಜ, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಇರ್ತಾ ಇತ್ತು ಅವನಿಗೆ. ಹೋಮ್ವರ್ಕ್ ಮಾಡೋದ್ರಷ್ಟೊತ್ತಿಗೆನೆ ಈವ್ನಿಂಗ್ 5:30ಗೆ ಸ್ಕೂಲಿಂದ ಬಂದ್ರೆ ಹೋಮ್ವರ್ಕ್ ಮಾಡಿ ಮುಗಿಸೋದ್ರೊಳಗಡೆ 8:30 ಆಗ್ತಾ ಇತ್ತು. ಆಮೇಲೆ ಊಟ ಆದ್ಮೇಲೆ ಮಲ್ಗೋದು, ಇಷ್ಟೇ ಆಗ್ತಾ ಇತ್ತು. ಅವ್ನು ತುಂಬಾ ಬೇಜಾರ್ ಮಾಡ್ಕೊಂತಿದ್ದ. ಮಿಸ್ ಮಾಡ್ಕೊಂತಿದ್ದ ಏನಂದ್ರೆ ಐರ್ಲೆಂಡ್ ಅಲ್ಲಿ ತುಂಬಾ ಪ್ಲೇ ಟೈಮ್ ಕೊಡ್ತಾರೆ ಅಮ್ಮ, ನನ್ಗೆ ಇಲ್ಲಿ ಅಷ್ಟೊಂದು ಪ್ಲೇ ಟೈಮೇ ಇಲ್ಲ, ಜಸ್ಟ್ ಒಂದು 30 ಮಿನಿಟ್ಸ್ ಎವ್ರಿ ಡೇ ಬಿಟ್ರೆ ಹೆಚ್ಚು. ಬಟ್ ಮನೆಗೆ ಬಂದ್ಮೇಲೆ ಆಟ ಆಡೋಣ ಅಂದ್ರೆ ಇಲ್ಲಿ ಆಟ ಆಡೋದಕ್ಕೆ ಟೈಮೇ ಇಲ್ಲ, ನಂಗೆ ಹೋಮ್ವರ್ಕ್ ಮಾಡೋದ್ರೊಳಗಡೆ ಟೈಮ್ ಆಗಿ ಹೋಗುತ್ತೆ ಅಂತಿದ್ದ. ಬಟ್ ಸ್ಟಿಲ್ ನಾನು ಅಭಿ ಜೊತೆ ಇಬ್ರು ಹೋಮ್ವರ್ಕ್ ಮಾಡಿ ಅವನ ಜೊತೆನೂ ನಾನು ಕುತ್ಕೊಳ್ತಾ ಇದ್ದೆ. ಹೋಮ್ವರ್ಕ್ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಬಾ ಅಂತ. ಇಷ್ಟೆಲ್ಲ ಮುಗಿಸಿ ಆಮೇಲೆ ಬೇಬಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಲ್ಕೋತಾ ಇದ್ದ. ಆಕ್ಚುಲಿ ಅವನ್ಗೆ ಬೇಜಾರ್ ಹೋಗ್ತಾ ಇದ್ದಿದ್ದು ಯಾವ್ದ್ರಿಂದ ಅಂದ್ರೆ ಬೇಬಿ ಜೊತೆ ಆಟ ಆಡೋದ್ರಿಂದ. ತಮ್ಮನ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದ, ಟೈಮ್ ಸ್ಪೆಂಡ್ ಮಾಡ್ತಿದ್ದ. Latitudes and longitudes. ಬರೀ ನೀಟಾಗಿ ಬರೀಬೇಕು, ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡ. ಸುಮ್ನೆ ಮನೇಲಿ ಹೇಳ್ತಿದ್ದೀನಿ ಅಂತ ಫಾಸ್ಟ್ ಆಗಿ ಬರೀ. ನಾಳೆ 9 o'clock ಎಕ್ಸಾಮ್ ನಿಂತವಿ, ಇನ್ನು ಇಷ್ಟೊತ್ತಾದ್ರೂ ರಿವಿಷನ್ ಮುಗಿಸಿಲ್ಲ, ಎಲ್ಲ ಎಲ್ಲ ಮುಗ್ದಿದೆ ಅಂತ. ಡುಂಡು how about this? ಚೆನ್ನಾಗಿದೆ ಪುಟ್ಟು, ನಿನಗೆ ಇದು ಹಾಕೋಣ, ಡುಂಡುಗೆ ಹಾಕೋಣ ಇದನ್ನ. Pretty little baby. ಆಯ್ತು ಮಾಡು. రెండు రామ్ సీతారాం ಮಾಡಮ್ಮ. ಇಲ್ಲಿ ನೋಡು, ರಾಮ್ ಸೀತಾರಾಮ್ ಮಾಡ್ತೀಯಾ? ರಾಮ್ ಸೀತಾರಾಮ್ ರಾಮ್ ಮಂಕಿ ಹೆಂಗ್ ಮಾಡ್ತಪ್ಪ, ರಾಮ್ ಸೀತಾರಾಮ್ ಮಾಡಿದ್ರಪ್ಪ. ಹನುಮಾನ್ ಜೈ ಹನುಮಾನ್. ಎವ್ರಿ ಈವ್ನಿಂಗ್ ಅವ್ನು ಬರೋದಕ್ಕೂ ಮುಂಚೆ ನಾನು ಆದ್ಯಂತ್ ಇಬ್ರು ಹೋಗ್ಬಿಟ್ಟು ಕಾಯ್ತಾ ಇದ್ವಿ. ಅವ್ನು ಬಸ್ ಇಳಿಯೋದು ಬರೋದನ್ನೇ ನೋಡ್ತಾ ಇದ್ವಿ. ಆದ್ಯಂತಂತೂ ಇವಾಗ್ಲೇ ರೆಕಗ್ನೈಸ್ ಮಾಡಕ್ ಶುರು ಮಾಡ್ತಿದ್ದ, ಈ ಟೈಮಲ್ಲಿ ನಮ್ಮ ಅಣ್ಣ ಬರ್ತಾನೆ ಅಂತ. ಸೊ ಬಂದಿದ ತಕ್ಷಣ ಅಭಿಗಂತೂ ಫುಲ್ ಖುಷಿ, ಮಗುನ ಎತ್ಕೊಂಡು ಅಲ್ಲಿಂದಾನೆ ಮುದ್ದು ಮಾಡ್ಕೊಂಡು ಬರ್ತಾ ಇದ್ದ. ರಿಯಲಿ ಈ ಡೇಸ್ ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಟ್ ವಾಸ್ ರಿಯಲಿ ಎಂಜಾಯಬಲ್ ಮತ್ತೆ ಮೆಮೊರೇಬಲ್ ಆಗಿತ್ತು. ಆನ್ಯುವಲ್ ಡೇಸು ಬಂತು. ಆನ್ಯುವಲ್ ಡೇಸಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ. ಅವಾಗಂತೂ ಫುಲ್ ಖುಷಿ ಆಗಿದ್ದ ಅಭಿರಾಮ್, ಯಾಕಂದ್ರೆ ಡೈಲಿ ಇನ್ನೊಂಥರ ಫನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು. ಇದಾದ್ಮೇಲೆ ನಾವೆಲ್ಲ ಫಂಕ್ಷನ್ಗೆ ಹೋಗಿದ್ವಿ, ಎಲ್ಲ ನೋಡ್ಬಿಟ್ಟು ಬಂದು ಎಂಜಾಯ್ ಮಾಡಿದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಎಕ್ಸಾಮಿಗೆ ಹೋಗಿದ್ದೆ. ಇವತ್ತು ವೆಡ್ನೆಸ್ಡೇ, ಲಾಸ್ಟ್ ಎಕ್ಸಾಮ್ ಇದು ಮಾರ್ಚಲ್ಲಿ. ಇನ್ಮೇಲಿಂದ ಯಾವ ಸ್ಕೂಲು ಇಲ್ಲ, ಫುಲ್ ಸಮ್ಮರ್ ಹಾಲಿಡೇಸ್. ಐ ಆಮ್ ಸೋ ಹ್ಯಾಪಿ. ನೋಡಿ ಇವತ್ತು ಕ್ವಶನ್ ಪೇಪರ್ ಚೆನ್ನಾಗಿ ಬರ್ತೀಯಾ? ಈಸಿ ಇತ್ತು, ಫುಲ್ ಈಸಿ. ನನಗನ್ಸೋದು 80 out of 80 ಕರೆಕ್ಟಾಗಿ ತೆಗಿತೀನಿ. ಇದು ಒಂದು ಪೆನ್ಸಿಲ್ ತಗೊಂಡು ಎಲ್ಲ ಮಾರ್ಕ್ ಮಾಡೋಣ. ಸೊ ಯಾವ್ಯಾವ್ದು ಆಗಿ ನೋಡಿ. ಏನಿದು ಒದ್ದಾಡ್ತಿರೋದು? ಏನ್ ಮಾಡ್ತಿರೋದು ನೀನ್ ಅಣ್ಣಂಗೆ? ಎಲ್ಲ ಗುದ್ದಿತಾ ಇದ್ದ ನೋಡ ಹಿಂದ್ಗಡೆಯಿಂದ. ಫೈನಲಿ ಎಕ್ಸಾಮ್ ಮುಗೀತು. ಪ್ರತಿ ಎಕ್ಸಾಮ್ ಮುಗಿದ ತಕ್ಷಣ ಒಂದು ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಇಬ್ರು ಕುತ್ಕೊಂಡು ಎವ್ಯಾಲ್ಯೂಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ರಿಸಲ್ಟ್ಸ್ ಬಂತು. April 10th ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ರು. ಅವತ್ತಿನ ದಿನ ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಟೀಚರ್ಸ್ಗೆಲ್ಲ ಬಾಯ್ ಹೇಳಿ ಬರೋ ಟೈಮು ಆಯ್ತು. ಒಂದು ದೊಡ್ಡವನಾದ್ಮೇಲೆ 4th ಕ್ಲಾಸ್ ಹೇಗಿತ್ತು, ಹೇಗೆ ನಡೀತಾ ಇತ್ತ ಅಂತ ಅವ್ನು ನೋಡಕ್ ಒಂದು ಅಪರ್ಚುನಿಟಿ ಈ ವಿಡಿಯೋ ಇಂದ. ಬಿಕಾಸ್ ನಾವು ಕೂಡ ಓದಿದೀವಿ. ಅವಾಗೆಲ್ಲ ನಮ್ಗೆ ಒಂದು ವಿಡಿಯೋ ಎಲ್ಲಿ ಕ್ಯಾಮ್ರಾನೇ ಇರ್ಲಿಲ್ಲ, ಅಂದ್ರೆ ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಇದನ್ನೆಲ್ಲ ರೆಕಾರ್ಡಿಂಗು ಮಾಡ್ತಾ ಇರ್ಲಿಲ್ಲ. ಸ್ಟಿಲ್ ಅದು ಒಂದು ಮೆಮೊರಿ ಇದೆ ಅಷ್ಟೇ, ಏನೇನಾಯ್ತು ಅಂತ ತಲೆಯಲ್ಲಿರುತ್ತೆ. ಬಟ್ ಈ ತರದ್ ಒಂದು ವಿಡಿಯೋ ಮಾಡಿದ್ರಿಂದ ಅಭಿರಾಮ್ಗೆ ನಾಳೆ ಅವ್ನು ದೊಡ್ಡವನಾದ್ಮೇಲೆ ನೋಡಿದ್ರೆ ಅವನಿಗೂ ಖುಷಿ ಆಗುತ್ತೆ. ದೊಡ್ಡವನಾದ್ಮೇಲೆ ನಿಂಗೆ ನೆನಪಿರ್ಬೇಕಲ್ಲ. ವಾಟ್ಸ್ ಹರ್ ನೇಮ್? ರಾಧಿಕಾ ಗುರೂಜಿ. ವಾಟ್ ವಾಸ್ ಶಿ ಟೀಚಿಂಗ್ ಯು? ಮ್ಯಾಥಮೆಟಿಕ್ಸ್. ಫೇವ್ರೇಟ್ ಅಲ್ವಾ? ಮನೆಗೆ ಬಂದು ಹೇಳ್ತಿರ್ತಾನೆ ನನ್ನ ಫೇವ್ರೇಟ್ ಟೀಚರ್ ಅಂತ. ಓಕೆ, ಥ್ಯಾಂಕ್ ಯು.
ಏಪ್ರಿಲ್ ಅಲ್ಲಿ ಆದ್ಯಂತಿಗೆ 9th ಮಂತ್ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಇತ್ತು. ಸೊ ಆ ಒಂದು 9th ಮಂತ್ ವ್ಯಾಕ್ಸಿನೇಷನ್ ಕೂಡ ಮುಗಿಸ್ಕೊಂಡ್ವಿ. ಇದೆಲ್ಲ ಆದ್ಮೇಲೆ ರಾಜೀವ್ ಬರೋ ಟೈಮ್ ಆಯ್ತು. ರಾಜೀವ್ ಐರ್ಲೆಂಡ್ ನಿಂದ ಬಂದ್ರು, ಯಾಕಂದ್ರೆ ನಮ್ಮನ್ನ ಕರ್ಕೊಂಡು ಇವಾಗ ಐರ್ಲೆಂಡಿಗೆ ಹೋಗ್ತಾ ಇದ್ದಾರೆ. ಸೊ ಬಂದಿದ್ದ ದಿನ ಅಂತೂ ಫುಲ್ ಎಮೋಷನಲ್ ಆಗಿದ್ವಿ, ಖುಷಿನೂ ಆಗಿತ್ತು. ರಾಜೀವ್ಗೂ ಅಷ್ಟೇ ಅಭಿರಾಮ್ನ ಮತ್ತೆ ಆದ್ಯನ್ನ ನನ್ನನ್ನ ತುಂಬಾ ದಿನದಿಂದ ಬಿಟ್ಟು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು. ಸೊ ಫೈನಲಿ ದ ಡೇ ಹ್ಯಾಸ್ ಕಮ್, ವಿ ಆರ್ ರಿಯುನೈಟಿಂಗ್ ಅಗೇನ್, ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಐರ್ಲೆಂಡ್. ಏಪ್ರಿಲ್ ಅಲ್ಲಿ ರಾಜೀವ್ ಐರ್ಲೆಂಡ್ ಇಂದ ಇಂಡಿಯಾಗ್ ಬಂದ್ರು. ಸೊ ನಾವೆಲ್ಲರೂ ಕೂಡ ಇಂಡಿಯಾದಿಂದ ಡಬ್ಲಿನ್ಗೆ ಏಪ್ರಿಲ್ 20th ಮೂವ್ ಆದ್ವಿ. ನಾವು ಆಲ್ರೆಡಿ ಡಬ್ಲಿನಲ್ಲಿ ಇದ್ದೀವಿ. ಸುಮಾರಷ್ಟು ಜನ ನಮಗೆ ಚಾಟ್ ಮಾಡ್ತಾ ಇದ್ರು, ಎಲ್ಲಿದ್ದೀರಾ ನೀವು, ಡಬ್ಲಿನಲ್ಲಿ ಇದ್ದೀರಾ ಅಥವಾ ಇಂಡಿಯಾದಲ್ಲಿದ್ದೀರಾ ಅಂತ. ನಾವು ಆಲ್ರೆಡಿ ಡಬ್ಲಿನಲ್ಲಿ ಇದ್ದೀವಿ. ಅಫ್ಕೋರ್ಸ್ ಅಲ್ವಾ, ಎಲ್ರಿಗೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಾವು ಇವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದೀವಿ ಅಲ್ಲ, ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ. ತುಂಬಾ ಲಾಂಗ್ ಬ್ರೇಕ್ ತಗೊಂಡ್ವಿ ಅಪ್ಲೋಡ್ ಮಾಡೋದಕ್ಕೆ. ಮಗು ಜೊತೆ ಟೈಮ್ ಪಾಸ್ ಮಾಡೋದೇ ಆಗ್ಬಿಡ್ತಿತ್ತು. ಎಡಿಟ್ ಮಾಡೋದಕ್ಕೆ ಲಿಟ್ರಲಿ ಟೈಮ್ ಇರಲಿಲ್ಲ. ಇವಾಗ ಟೈಮ್ ಸಿಕ್ಕಿದೆ, ಸೊ ಎಡಿಟ್ ಮಾಡಿ ಒಂದೊಂದೇ ಅಪ್ಲೋಡ್ ಮಾಡಿದ್ವಿ. ಸೊ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಇವಾಗ ಆಲ್ರೆಡಿ ಡಬ್ಲಿನಲ್ಲಿ ಇದ್ದೀವಿ. ಇನ್ಮೇಲಿಂದ ನಾವು ಡಬ್ಲಿನಿಂದ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀವಿ. ನೀವು ನೋಡ್ತೀರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ.